ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾಜಿ ಉಪಮುಖ್ಯಮಂತ್ರಿ ಅಥಣಿಯ ಜನಪ್ರಿಯ ಶಾಸಕ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ಫೆಬ್ರವರಿ 15 ಹಾಗೂ 16ರಂದು 2 ದಿನಗಳ ಕಾಲ ಹೊನಲು ಬೆಳಕಿನಲ್ಲಿ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಸಂಜಯ ಬಿರಡಿ ಹೇಳಿದ್ದಾರೆ. ಗುರುವಾರ ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಯುವ ನಾಯಕ ಚಿದಾನಂದ ಸವದಿ ಇವರ ಕಾಗವಾಡ ಮತಕ್ಷೇತ್ರದ ಅಭಿಮಾನಿಗಳ ಬಳಗದ ವತಿಯಿಂದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಆಂಧ್ರ ಪ್ರದೇಶ, ತಮಿಳುನಾಡು, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಸೇರಿ ಹಲವು ರಾಜ್ಯಗಳಿಂದ ಪ್ರೊ ಕಬಡ್ಡಿಯ ಪ್ರಸಿದ್ಧ ಆಟಗಾರರನ್ನ ಒಳಗೊಂಡಂತಹ ತಂಡಗಳು ಈ ಪಂದ್ಯಾವಳಿಗಳ ಆಕರ್ಷಣೆಯಾಗಿದೆ ಅಂತ ಸಂಜಯ ಬಿರಡಿ ಹೇಳಿದ್ದಾರೆ. ಫೆಬ್ರವರಿ 15ರಂದು ಸಾಯಂಕಾಲ 5 ಗಂಟೆಗೆ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಯುವ ಧುರೀಣ ಚಿದಾನಂದ ಸವದಿ ಚಾಲನೆ ಕೊಡಲಿದ್ದಾರೆ ಎಂದು ಪುನ್ನಪ್ಪ ಲೊಂಡೆ ತಿಳಿಸಿದ್ದಾರೆ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 75,000, ತೃತೀಯ ಬಹುಮಾನ 50,000 ರೂಪಾಯಿ, ಚತುರ್ಥ ಬಹುಮಾನ 25,000 ರೂಪಾಯಿಗಳನ್ನು ಇಡಲಾಗಿದೆ. ದೇಶದ ನಾನಾ ರಾಜ್ಯಗಳಿಂದ 35ಕ್ಕೂ ಅಧಿಕ ತಂಡಗಳು ಆಗಮಿಸಲಿದ್ದು, ಈ ತಂಡಗಳಿಗೆ ಊಟ, ವಸತಿ ಸೌಕರ್ಯದ ವ್ಯವಸ್ಥೆ ಮಾಡಲಾಗಿದೆ. ನಗದು, ಟ್ರೋಫಿ ಹಾಗೂ ಉತ್ತಮ ಆಟವಾಡಿದ ಕ್ರೀಡಾ ಸಾಧಕರಿಗೆ ಪ್ರಶಸ್ತಿ ಹಾಗೂ ಬಹುಮಾನ ನೀಡಲಾಗುತ್ತೆ. ಅಲ್ಲದೆ ಸರ್ವೋತ್ತಮ ರೈಡರ್, ಕ್ಯಾಚರ್ ಬಹುಮಾನ ನೀಡಲಾಗುತ್ತೆ ಎಂದಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಲಕ್ಷ್ಮಣ ಸವದಿಯವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಐನಾಪುರ ಪಟ್ಟಣದಲ್ಲಿ ಚಿದಾನಂದ ಸವದಿಯವರ ಅಭಿಮಾನಿ ಬಳಗದ ವತಿಯಿಂದ ಫೆಬ್ರವರಿ 15 ಮತ್ತು 16ರಂದು ರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ನಿಮಿತ್ತವಾಗಿ ದೇಶದ ಮೂಲೆ ಮೂಲೆಗಳಿಂದ ಹಲವಾರು ಅತ್ಯುನ್ನತ ಕಬಡ್ಡಿ ಟೀಮ್ಗಳು ಬರ್ತಾ ಇವೆ. ಫೆಬ್ರವರಿ 15 ಸಂಜೆ 4 ಗಂಟೆಗೆ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಾನು ಇವತ್ತಿನ ದಿವಸ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, 4 ಗಂಟೆಗೆ ಫೆಬ್ರವರಿ 15 4 ಗಂಟೆಗೆ ಎಲ್ಲ ಕಬಡ್ಡಿ ಪ್ರೇಮಿಗಳು ಬಂದು ನಮ್ಮ ನಾಯಕರಾದಂತಹ ಲಕ್ಷ್ಮಣ ಸವದಿಯವರ ಹುಟ್ಟುಹಬ್ಬದ ಆಚರಣೆ ಮೂಲಕ ಈ ಕಬಡ್ಡಿ ಪಂದ್ಯಾವಳಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. 16ರಂದು ನಡೆಯುವ ಈ ಕಬಡ್ಡಿ ಪಂದ್ಯಾವಳಿಗೆ ಮುಂಬೈನಿಂದ, ದಿಲ್ಲಿಯಿಂದ, ರಾಜಸ್ಥಾನ್, ಹರಿಯಾಣ, ಗುಜರಾತ್, ತಮಿಳುನಾಡು, ಕರ್ನಾಟಕ ಹಾಗೂ ಇನ್ನುಳಿದ ದೇಶದ ಮೂಲೆ ಮೂಲೆಗಳ ಕಬಡ್ಡಿ ಟೀಮ್ಗಳು ಬರ್ತಾ ಇವೆ. ಆದ್ದರಿಂದ ಈ ನಿಮಿತ್ತವಾಗಿ ನಾವು ಪ್ರಥಮ ಬಹುಮಾನವಾಗಿ 1 ಲಕ್ಷ ರೂಪಾಯಿಗಳನ್ನು, ದ್ವಿತೀಯ ಬಹುಮಾನವಾಗಿ 75,000 ರೂಪಾಯಿಗಳು, ತೃತೀಯ ಬಹುಮಾನ 50,000 ರೂಪಾಯಿಗಳು ಹಾಗೂ ಚತುರ್ಥ ಬಹುಮಾನ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸಿರುವಂತಹ ಅತ್ಯುನ್ನತ ದರ್ಜೆಯ ಕಬಡ್ಡಿ ಕ್ರೀಡಾಪಟುಗಳು ಭಾಗವಹಿಸುತ್ತಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಬಡ್ಡಿ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅಭಿವೃದ್ಧಿ ಹರಿಕಾರರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರ 66ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾಗವಾಡ ಮತಕ್ಷೇತ್ರದ ಐನಾಪುರ ಪಟ್ಟಣದಲ್ಲಿ ಕಬಡ್ಡಿಯ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಅಖಿಲ ಭಾರತ ಪುರುಷರ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಆಯೋಜನೆಯ ಒಂದು ಸಂಪೂರ್ಣ ಒಂದು ಉಸ್ತುವಾರಿಯನ್ನು ಮಾನ್ಯ ಶ್ರೀ ಚಿದಾನಂದ ಸವದಿಯವರ ಅಭಿಮಾನಿ ಬಳಗ, ಕಾಗವಾಡ ಮತಕ್ಷೇತ್ರದ ಅಭಿಮಾನಿ ಬಳಗದಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಪಂದ್ಯಾವಳಿಯಲ್ಲಿ ದೇಶದ ನಾನಾ ಭಾಗಗಳಿಂದ, ಉದಾಹರಣೆಗೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇಂಡಿಯನ್ ನಾಸಿಕ್ ಆರ್ಮಿ ಆಗಿರ್ಬೋದು, ವಿವಿಧ ಪ್ರೊ ಕಬಡ್ಡಿಯಲ್ಲಿ ಮಿಂಚಿರ್ತಕ್ಕಂಥ ಹಲವಾರು ತಾರೆಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದು, ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದ ಸುಕ್ಷೇತ್ರ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರವಿರುವ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಐನಾಪುರ ಪಟ್ಟಣದಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಪಂದ್ಯಾವಳಿಯ ಮೊದಲ ಬಹುಮಾನವಾಗಿ 1,01,000 ರೂಪಾಯಿ ಹಾಗೂ ಎರಡನೇ ಬಹುಮಾನ 75,000 ರೂಪಾಯಿ, ಮೂರನೇ ಬಹುಮಾನವಾಗಿ 50,000 ರೂಪಾಯಿ, ನಾಲ್ಕನೇ ಬಹುಮಾನ 25,001 ರೂಪಾಯಿ ಹಾಗೂ ಇನ್ನುಳಿದ ವೈಯಕ್ತಿಕವಾಗಿ ಇರ್ತಕ್ಕಂಥ ಹಲವಾರು ಆಕರ್ಷಕ ಬಹುಮಾನಗಳು ಕೂಡ ಈ ಪಂದ್ಯಾವಳಿಯಲ್ಲಿ ಆಯೋಜಕರು ಆಯೋಜನೆ ಮಾಡಿದ್ದು, ಈ ಒಂದು ಪಂದ್ಯಾವಳಿಗಳಿಗೆ ಕಬಡ್ಡಿಯ ಸುತ್ತಮುತ್ತಲಿನ ಎಲ್ಲ ಕಬಡ್ಡಿ ಪ್ರೇಮಿಗಳು ಎಲ್ಲರೂ ಕೂಡ ಈ ಒಂದು ಕಬಡ್ಡಿಯ ಪಂದ್ಯಾವಳಿಗಳಿಗೆ ಭಾಗವಹಿಸಿ ಮಾನ್ಯ ಅಥಣಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿಯವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಅವರಿಗೆ ಶುಭಾಶಯ ಈ ಮೂಲಕ ತಿಳಿಸೋಣ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ.
ಗುರುಗಳು ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯ ಪ್ರವೀಣ ಗಾಣಿಕೇರ, ಮುಖಂಡರು ಆದ ಅಪ್ಪು ಪೂಜಾರಿ, ಸಂಜು ಬಿರಡಿ, ಬಾಹುಬಲಿ ಕುಸನಾಳಿ, ಪ್ರಮೋದ್ ಲಿಂಬಿಕಾಯಿ, ಗುಂಡು ಶೇಡಶಾಳಿ, ಸಂತೋಷ್ ಪಾಟೀಲ, ದಾದಾ ಜಂತನವರ್, ಸುದರ್ಶನ್ ಜಂತನವರ್, ಸಂತೋಷ್ ಕೋತಾ, ಪ್ರಕಾಶ್ ಚಿನಗಿ, ವಿಶ್ವನಾಥ್ ನಾಮದಾರ್, ಅಣ್ಣಪ್ಪ ಕಟಾವಿ, ಪ್ರಕಾಶ್ ಗಾಣಿಗೇರ, ಸಂಜಯ್ ಕುಸನಾಳೆ, ಮಹಾದೇವ ತೆಲಿ, ಹನುಮಂತ ಪೂಜಾರಿ, ರಾಮಮಾನಿ ಸೇರಿ ಹಲವರು ಉಪಸ್ಥಿತರಿದ್ದರು. ಟಿವಿ 20 ಕನ್ನಡ ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.